ಅಯ್ಯೋ ಮಗಳೇ, ನಾನ್ ನಿನ್ನ ಇಲ್ಲಿ ಬಿಟ್ಟು ಹೋಗಿ ತಪ್ಪು ಮಾಡ್ಬಿಟ್ಟೆ ಕಣವ್ವ, ತಪ್ಪು ಮಾಡ್ಬಿಟ್ಟೆ. ಮದುವೆ ಮಂಟಪದಿಂದ ಹಂಗೆ ಊರಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಕಣವ್ವ, ತಪ್ಪು ಮಾಡ್ಬಿಟ್ಟೆ. ಇದನ್ನೇ ನಾನು ಬಡ್ಕೋತಾ ಇದ್ದಿದ್ದು. ಮದುವೆ ಮಂಟಪದಿಂದ ಹಾಗೆ ಅವಳನ್ನ ಕರ್ಕೊಂಡು ಹೋಗಿ ಅಂತ. ಅವಳನ್ನ ನೀನೇ ಇಲ್ಲಿ ಕಳ್ಸಿ ಈಗ ಕಣ್ಣೀರ್ ಹಾಕೋ ಡ್ರಾಮಾ ಮಾಡ್ತಾ ಇದ್ಯಾ? ರಾಜೇಶ್ವರಿ, ನೀನ್ ಸುಮ್ನೆ ಇರು. ಬೆಟ್ಟೆಯ ಸಮಾಧಾನ ಮಾಡ್ಕೋ. ಮಯೂರಿ ಎಲ್ಲೇ ಇದ್ರು ಹುಡ್ಕೋಣ. ಅವಳಿಗೇನು ತೊಂದರೆ ಆಗ್ದಿರೋ ಹಾಗೆ ನಾವು ನೋಡ್ಕೋತೀವಿ. ತಾರಕ್, ಕೊನೆಯದಾಗಿ ಬೇಡ್ಕೋತೀನಿ ಕಣೋ, ದಯವಿಟ್ಟು ಕಂಪ್ಲೇಂಟ್ ಕೊಡ್ಬೇಡು. ಚಂದ್ರು, ಯಾರ ಹತ್ರ ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವನ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನ, ಹೋಗ್ ಕೊಡ್ಲಿ. ಅದೇನಾಗುತ್ತೋ ಆಗ್ಲಿ. ಈ ರಾಜೇಶ್ವರಿ ಎಲ್ಲಾನು ಫೇಸ್ ಮಾಡ್ತಾಳೆ. ಬೇಗ ಬಾಯ್ಲಿ. ಏನಪ್ಪ? ಇನ್ಸ್ಪೆಕ್ಟರ್ ಫೋನ್ ಮಾಡಿದಾರ. ಹೌದಾ? ಸ್ಪೀಕರ್ ಆನ್ ಮಾಡಿ. ಹಲೋ, ಹೋಗಿದ ಕೆಲಸ ಆಯ್ತಾ? ಎಲ್ಲ ನಾವು ಅಂದ್ಕೊಂಡ ಹಾಗೆ ಆಯ್ತು ತಾನೆ? ಇಲ್ಲ ಸರ್, ಇಲ್ಲಿ ಒಂದು ಸಮಸ್ಯೆ ಆಗಿದೆ. ಸಮಸ್ಯೆನಾ? ಏನ್ ಸಮಸ್ಯೆ? ನೀವು ಮಯೂರಿ ತಂದೆಯವ್ರ ಹತ್ರ ಕಂಪ್ಲೇಂಟ್ ತಗೊಂಡು ರಾಜೇಶ್ವರಿ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದ್ರಿ. ಇಲ್ಲಿ ನೋಡಿದ್ರೆ ಅವ್ರ ತಂದೆಯವರು ಕಂಪ್ಲೇಂಟ್ ಕೊಡೋದಕ್ಕೆ ಒಪ್ತಾ ಇಲ್ಲ. ರೀ ಇನ್ಸ್ಪೆಕ್ಟ್ರೇ, ನಾನು ಹೇಳಿದೆ ತಾನೆ ಹೇಗಾದ್ರೂ ಮಾಡಿ ಅವನು ಒಪ್ಸಿ ಅಂತ. ನೀವು ಕೇಳಿದಕ್ಕಿಂತ ಜಾಸ್ತಿನೇ ಕೊಡ್ತೀನಿ. ಹೇಗಾದ್ರೂ ಮಾಡಿ ಅವನ ಹತ್ರ ಕಂಪ್ಲೇಂಟ್ ತಗೊಳ್ಳಿ. ಸರ್, ಇದು ದುಡ್ಡಿನ ವಿಷಯ ಅಲ್ಲ, ಅದು ನೀವು ಕೊಡಬೇಕಾಗೂ ಇಲ್ಲ. ಯಾಕೆಂದ್ರೆ ನಾವು ಅಂದ್ಕೊಂಡಿದ್ದೆ ಒಂದು, ಇಲ್ಲಿ ಆಗ್ತಾ ಇರೋದೇ ಒಂದು. ಏನ್ ಹೇಳ್ತಾ ಇದೆಯಾ? ಹೊಸ ಟ್ವಿಸ್ಟ್ ಏನು ಗೊತ್ತಾ ಸರ್? ತಾರಕ್ ಅವ್ರ ತಾಯಿ ಮೇಲೆನೆ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದೆ ಬಂದಿದ್ದಾನೆ. ಅವನಿಗೆ ಅವ್ರ ತಾಯಿ ಮೇಲೆನೆ ಡೌಟ್ ಇದೆಯಂತೆ. ಈಗ ಏನ್ ಮಾಡೋದು ಸರ್? ನನಗೆ ಗೊತ್ತಿತ್ತು ಹೀಗೆ ಆಗುತ್ತೆ ಅಂತ. ನೋಡಿ ಸರ್, ಈಗ ನೀವು ಏನ್ ಮಾಡ್ಬೇಕು ಅಂದ್ರೆ ತಾರಕ್ ಕೊಡೋ ಕಂಪ್ಲೇಂಟ್ ನ ಇಟ್ಕೊಂಡು ಆ ರಾಜೇಶ್ವರಿನ ಬೇಗ ಅರೆಸ್ಟ್ ಮಾಡ್ಬೇಕು. ಸರಿ ಮೇಡಮ್, ನೀವ್ ಹೇಳ್ದಾಗೆ ಮಾಡ್ತೀನಿ. ಹೌದು, ನನ್ಗೊಂದು ಡೌಟು. ಕಾಣೆಯಾಗಿರೋ ಮಯೂರಿ ಈಗ ಎಲ್ಲಿದ್ದಾಳೆ? ಲೇ ಮಗ, ಅಲ್ಲೊಂದು ಕಾರ್ ಡಿಕ್ಕಿ ಓಪನ್ ಆಗಿದೆ. ಗೋವಿಂದ, ಬೇಗ ಬಾ. ಅಮರೇ ಬಂದೆ. ಕಾರಲ್ಲಿ ಸ್ವಲ್ಪ ಫೈಲ್ಸ್ ಇದೆ, ತಗೊಂಡ್ ಬಾ. ಮತ್ತೆ ಹಾಗಾದ್ರೆ ಆ ಕಾರಲ್ಲೇ ನಮ್ಮ ಕೆಲಸ ಮಾಡಿ ಮುಗಿಸ್ಬಿಡೋಣ. ನಾವು ಕೊಟ್ಟಿರೋ ಇಂಜೆಕ್ಷನ್ ಇಂದ ಅವಳಿಗೆ 12 ಅವರ್ ಪ್ರಜ್ಞೆನೇ ಬರೋದಿಲ್ಲ ಅಣ್ಣ. ಊಟ ತಿಂಡಿ ಇಲ್ಲದೆ, ಉಸಿರಾಡಕ್ಕೆ ಗಾಳಿನೂ ಇಲ್ಲದೆ ಗಾಡಿ ಡಿಕ್ಕಿಲೇ ಪ್ರಾಣ ಬಿಡ್ತಾಳಣ್ಣ. ನೋಡಿ, ಈಗ ನೀವು ಬುದ್ಧಿವಂತಿಕೆ ತೋರಿಸ್ಕೋಬೇಕಾಗಿರೋದು ಆ ರಾಜೇಶ್ವರಿನ ಅರೆಸ್ಟ್ ಮಾಡೋದ್ರಲ್ಲಿ ಮಾತ್ರ. ಬೇರೆದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೋಬೇಡಿ. ಅವಳನ್ನ ಹೇಗೆ, ಎಲ್ಲಿ, ಯಾವಾಗ ಸೇರಿಸ್ಬೇಕೋ ಅದು ನಮಗೆ ಚೆನ್ನಾಗಿ ಗೊತ್ತು. ನಾವು ಸೇರಿಸ್ತೀವಿ. ಅದ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಳ್ಬೇಡಿ.
ನೀವೊಂದ್ ಕೆಲ್ಸ ಮಾಡಿ, ಆ ರಾಜೇಶ್ವರಿನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ನನ್ಗೊಂದ್ ಕಾಲ್ ಮಾಡಿ. ಸರಿ ಮೇಡಮ್. ಹಾಗೆ ನೀವು ಆ ರಾಜೇಶ್ವರಿನ ಒಳಗೆ ಹಾಕಿ. 2 ದಿನ ಆದ್ಮೇಲೆ ಆ ಕೆಲಸದೋಳು ಹೆಣ ಸಿಗುತ್ತೆ. ನೀವು ಇನ್ವೆಸ್ಟಿಗೇಷನ್ ಅಂತ ಮಾಡಿ ಆ ಕೊಲೆ ಆಪಾದನೆನ ರಾಜೇಶ್ವರಿ ಮೇಲೆ ಹಾಕಿ ಅವಳನ್ನ ಪರ್ಮನೆಂಟ್ ಆಗಿ ಜೈಲಲ್ಲೇ ಕೂರಿಸಿ. ಏನ್ ಮಮ್ಮಿ ಹೀಗೆ ಹೇಳ್ತಾ ಇದ್ಯಾ? ನೀನೇನಾದ್ರೂ ಜೈಲ್ಗೆ ಹೋದ್ರೆ ನಿನ್ ಮರ್ಯಾದೆಗೆ ಏನಾಗತ್ತೆ? ಹೆತ್ತ ಮಗನ್ಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ಮೇಲೆ ಮನೇಲಿರೋದಕ್ಕಿಂತ ಜೈಲಲ್ಲಿರೋದೇ ವಾಸಿ. ಯೋಚನೆ ಮಾಡ್ಬೇಡ. ಈ ರಾಜೇಶ್ವರಿ ಯಾವ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡ್ಕೊಂಡು ಹೊರಗಡೆ ಬರ್ತಾಳೆ. ನೋ ಚೇಂಜಸ್ ಎಟ್ ಆಲ್. ಕಂಪ್ಲೇಂಟ್ ಕೊಡೋದು ಫಿಕ್ಸ್. ಸರಿ, ಸ್ಟೇಷನ್ಗೆ ಬನ್ನಿ. ಇರಿಯಮ್ಮ ಸರ್, 1 ನಿಮಿಷ ಸರ್. ಆ ವಿಷಯಕ್ಕೂ ಇವಳಿಗೂ ಯಾವ ಸಂಬಂಧನೂ ಇಲ್ಲ. ಅವಳು ಸ್ಟೇಷನ್ಗೆಲ್ಲ ಬರೋದು ಬೇಡ ಸರ್. ಯಾರ ಹತ್ರ ಮಾತಾಡ್ಬೇಕು ಹೇಳಿ, ನಾ ಮಾತಾಡ್ತೀನಿ. ನೀವು ಹೋಗಿ ಸರ್. ಈಗ ನೀವೇನು ಮಾತಾಡೋದಕ್ಕೆ ಬರಲ್ಲ. ಯಾಕೆಂದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇರೋದೆ ಅವ್ರ ಮಗ. ಈಗ ನಾವು ಏನು ಮಾಡೋದಕ್ಕಾಗಲ್ಲ. ಸರಿ ಬನ್ನಿ ಮೇಡಮ್. ಸರ್, ನಾನೇ ಬರ್ತೀನಿ. ಅಮ್ಮ, ಮಮ್ಮ ನಿನ್ಕೋ ಅಮ್ಮ. ರಾಜೇಶ್ವರಿ, ಮಾಮ್, ಪ್ಲೀಸ್ ಮಾಮ್. ಮಾಮ್, ಅಮ್ಮ, ಮಾಮ್.